ನಮಸ್ಕಾರ ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಆಸ್ಟ್ರೋ ಬ್ರಹ್ಮ ವಿಶೇಷ ಕಾರ್ಯಕ್ರಮದಲ್ಲಿ ದಿನಾಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಆರ್ಯವರ್ಧನ್ ಗುರೂಜಿಯವರು ಮಾತನಾಡ್ತಾರೆ. ಅಂತೆಯೇ ಇವತ್ತು 18ನೇ ನಂಬರ್ ಬಗ್ಗೆ, ಅದರ ವಿಶೇಷತೆ ಬಗ್ಗೆ, 18ನೇ ನಂಬರ್ನಲ್ಲಿ ಹುಟ್ಟಿದಂಥವರಿಗೆ ಯಾವುದು ಲಕ್, ಯಾವುದು ಅನ್ಲಕ್ ತಂದು ಕೊಡುತ್ತೆ, ಹಾಗೆ ಅವರು ಯಾವ ನಂಬರನ್ನು ಬಳಸಿದ್ರೆ ಅವ್ರ ಜೀವನದಲ್ಲಿ ಕೋಟ್ಯಾಧಿಪತಿಗಳು ಆಗ್ತಾರೆ ಅನ್ನುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ಬೋದು. ಹಾಗೆ ನೀವು ಕೂಡ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಆರ್ಯವರ್ಧನ್ ಗುರೂಜಿ ಜೊತೆ ಕೂಡ ಮಾತನಾಡಬಹುದು. ಈ ನಂಬರ್ ಏನು ಡಿಸ್ಪ್ಲೇಯಲ್ಲಿ ಸ್ಕ್ರಾಲ್ ಆಗ್ತಿದೆ ಅದಕ್ಕೂ ಕೂಡ ನೀವು ಕರೆಯನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ಆರ್ಯವರ್ಧನ್ ಗುರೂಜಿ ಅವರ ನೇರ ಭೇಟಿಗಾಗಿ ಅಪಾಯಿಂಟ್ಮೆಂಟ್ ಅನ್ನು ಕೂಡ ನೀವು ತೆಗೆದುಕೊಳ್ಬಹುದಾಗಿದೆ. ಮೊದಲನೇದಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮಾತನಾಡ್ತಾ ಹೋಗೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಾಯ ನಮತಾಂ ಕಾಮತೇ ನಮಃ. ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿವತ್ತು ಶ್ರೀ 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 ಪೆಗನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ನಾಳಿನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸರಿ ಗುರುಗಳೇ, 18ನೇ ನಂಬರ್ ಬಗ್ಗೆ ಇವತ್ತು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಈ 18 ಅಂತ ಬಂದರೆ ಏನು ವಿಶೇಷತೆ, ಆ ನಂಬರ್ನಲ್ಲಿ ಹುಟ್ಟಿದಂಥವ್ರಿಗೆ ಏನು ಹೇಳ್ತೀರಾ ಗುರುಗಳೇ? ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ ಗುರುಗಳೇ. ಸೌಮ್ಯ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಆರ್ಯವರ್ಧನ್ ಗುರೂಜಿ ಇದ್ದಾರೆ, ಮಾತನಾಡಿ ಸೌಮ್ಯ ಅವರೇ. ಹಲೋ ಸೌಮ್ಯ ಅವರೇ, ನಮಸ್ಕಾರ. ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಪಂಚಮಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು ಸರ್. ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಕೊಡಿ ಡೇಟ್ ಆಫ್ ಬರ್ತು. 27 1 1997. 1997. ಟೈಮಿಂಗ್ಸು ರಾತ್ರಿ 8 ಗಂಟೆ 39 ನಿಮಿಷ. 39 ನಿಮಿಷನಾ? ಹಾಂ ಸರ್. 97 ಸರ್. 97 ಕರೆಕ್ಟ್. ಸಿಂಹರಾಶಿನಾ? ಹಾಂ ಸರ್. ನಿಮ್ಮ ಕಡೆ ಬಂದು ಜಾತ್ರೆ ಅಲ್ಲೇ ಬೆಂಗಳೂರಿಗೆ ಬಂದು ಬರ್ಸ್ಕೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಏನೇನು ಮಗನ ಬಗ್ಗೆ 2022ರಲ್ಲಿ. ಬಟ್ ಏನು ಕೇಳಬೇಕು? ನಿಮ್ಮ ಮಗನ ಹೆಸರೇನು? ಅವನಿಗೆ ಜಾಬ್ ಮಾಡ್ತಾ ಇದ್ದಾನೆ ಒಂದ್ ಕಡೆ. ಅವ್ನು ಸ್ವಲ್ಪ ಚೇಂಜ್ ಮಾಡ್ಬೇಕು ಜಾಬ್ ಅಂತ ಅವನಿಗೆ ಇಷ್ಟ. ಬಟ್ ಅದು ಯಾವಾಗ ಆಗುತ್ತೆ, ಇದಕ್ಕಿಂತ ಹೆಚ್ಚಿನ ಜಾಬ್ ಸಿಗುತ್ತಾ ಅಂತ ಕೇಳಬೇಕಾಗಿತ್ತು. 100% ಜಾಬ್ ಆಗುತ್ತೆ, ಒಳ್ಳೆ ಜಾಬೇ ಸಿಗುತ್ತೆ ಮೇಡಮ್. ರಾಹು ಶಾಂತಿನ ಆರಾಧನೆ ಮಾಡಿ, ರಾಹು ಶಾಂತಿನ ಆರಾಧನೆ ಮಾಡಿ. ನಿಮ್ಮ ಮಗನಿಗೆ ಭಾಳ ಅದ್ಭುತವಾಗಿ ಒಂದು ಬುಧ ಗ್ರಹದ ಮತ್ತು ಶುಕ್ರ ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ. ನಿಮ್ಮ ಮಗನಿಗೆ ಕೆಲಸ, ಜಾಬ್ ಎನಿ ಟೈಮ್ ಆಗುತ್ತೆ. ಮತ್ತು ಕುಜಗ್ರಹನೂ ಯೂಸ್ ಮಾಡ್ಬೋದು. ತುಂಬ ಪ್ರಾಬ್ಲಮಿಂದ ಎಲ್ಲ ಕ್ಲಿಯರ್ ಆಗುತ್ತೆ. 100% ಇವನಿಗೆ ಕುಜಗ್ರಹದು, ಶುಕ್ರ ಗ್ರಹದು ಮತ್ತು ಬುಧ ಗ್ರಹದ ಬ್ಯಾಸ್ಲೆಟ್ ಯೂಸ್ ಮಾಡಿ ಇವನ ಕಷ್ಟ ಪರಿಹಾರ ಆಗುತ್ತೆ. ರಾಹು ಕೇತುನ ಯೂಸ್ ಮಾಡೋಕ್ಕಾಗಲ್ಲ, ಅವ್ನು ರಾಹು ದಶೆ ನಡೀತಾ ಇದೆ. ಕೇಳಿಸ್ತಾ ಇದೆಯಾ? ರಾಹು ಕೇತುನ ಹಾಕೋಕ್ಕಾಗಲ್ಲ, ಯಾಕಂದರೆ ರಾಹು ಕೇತು ಒಟ್ಟಿಗೆ, ರಾಹು ಬಂದು ಕುಜನ ಜೊತೆಗೆ 2ನೇ ಮಲ್ಲಿದ್ದಾನೆ. ಅದೇ ಥರ ಬುಧನ ಜೊತೆ ಬುಧ ಮತ್ತು ಶನಿ ಮತ್ತು ಕೇತು ಒಟ್ಟಿಗೆ ಇದ್ದಾನೆ. ಹಾಗಾಗಿಯೇ 2018 ಈಚೆಗೆ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ, ಒಂದಲ್ಲ ಒಂದು ಸಮಸ್ಯೆ, ಸಾವು ನೋವೆಲ್ಲ ಸಂಭವಿಸ್ತವೆ. ಆಗದಿರೋ ಥರ ಇದ್ದರೆ ಒಳ್ಳೆಯದು. ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದಕ್ಕೆ ತಾನೇ ಬಂದು ಜ್ಯೋತಿಷ್ ಹೇಳೋದು. ಇಲ್ಲ ನಾನು ಯಾಕೆ ಕೇಳಿ. ನಾಳೆಗೆ 18ನೇ ತಾರೀಕು, ನಾಳೆಗೆ ಏನು ಕದೀತ ಊರಬ್ಬ ನೋಡ್ಬೇಕು. 18/8 2 ಸರಿ ಪಾಸ್ ಆಗುತ್ತೆ. ಸೂಪರ್ ಮೇಡಮ್. ಇಷ್ಟೊಂದು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ ಸ್ಟೋನನ್ನು ಮತ್ತು ಸ್ಟೋನ್ ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸೌಮ್ಯ ಅವರೇ. ಇನ್ ಕೇಸ್ ಗುರುಗಳು ಹೇಳಿದಂತೆ ಬ್ರೇಸ್ಲೈಟನ್ನು ತಗೊಳ್ಬೇಕು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನು ಮಾಡಿ ಬ್ರೇಸ್ಲೈಟನ್ನು ನೀವು ಬುಕ್ ಮಾಡ್ಕೊಳ್ಬೋದಾಗಿದೆ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚರಬಂಡಿಯಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ ರಾಜು ಅವರೇ. ನಮಸ್ತೆ ಗುರುಗಳೇ. ರಾಜರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ತುಂಬ ಚೆನ್ನಾಗಿದೆ, ಹೇಳಿ ಗುರುಗಳೇ. ಮಗನ ಬಗ್ಗೆ ಕೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಯಾರ ಬಗ್ಗೆ? ಮಗನ ಬಗ್ಗೆ. ಕೊಡಿ ಡೇಟ್ ಆಫ್ ಬರ್ತ್. 24/5. ಹಾಂ, 24/5. 24/5. 2012. 2012. 2:50 AM. 2:50? AM ರಾತ್ರಿ. 2:50 AM. ಏನು ಪ್ರಶ್ನೆ ಮಗಂದು?
ಮಗ ಹೆಂಗ್ ಓದ್ತಾನೆ ಹೆಂಗೆ ಮುಂದಕ್ಕೆ ಅಂತ ಕೇಳೋಣ ಅಂತ ಮಾಡೋದು ಗುರುಜಿ. ಓ ಸೂಪರ್. ನಿಮ್ಮ ಮಗ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಮಾಡ್ತಾನೆ, ಆದರೆ ಜಾಗದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಹೌದಾ ಗುರುಗಳೇ? ಗೌರ್ಮೆಂಟ್ ಕೆಲಸ ಸಿಗುತ್ತೆ ವಿದ್ಯಾಭ್ಯಾಸ. ನಿಮ್ಮ ಮಗನಿಗೆ ಒಂದು ಎಜುಕೇಷನ್ ಬ್ಯಾಸ್ಲೆಟ್ ಯೂಸ್ ಮಾಡಿ, ಖಂಡಿತಲೂ ಕೂಡ ಎಜುಕೇಷನ್ ಬ್ಯಾಸ್ಲೆಟು ಮತ್ತು ಗುರುಗ್ರಹದ ಬ್ಯಾಸ್ಲೆಟು ಮತ್ತು ಶನಿಗೆ ಸಂಬಂಧಪಟ್ಟಿದ್ದಂಥ ಬ್ಯಾಸ್ಲೆಟ್ನ ನಾವು ಕೊಡ್ತೀವಿ. ಅದನ್ನು ಯೂಸ್ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಅವನ ಹ್ಯಾಪಿನೆಸ್ ಇರುತ್ತೆ. ಅದರಲ್ಲಿ ಎಜುಕೇಷನ್ ಬ್ಯಾಸ್ಲೆಟು, ಗುರುಗ್ರಹ, ಶನಿಗ್ರಹದ ಬ್ಯಾಸ್ಲೆಟ್ನ ನೀವು ಆನ್ಲೈನಲ್ಲಿ ಆರ್ಡ್ರ್ ಮಾಡಾರ ತರಿಸ್ಕೊಳ್ಳಿ, ಇಲ್ಲ ನಮ್ಮ ಆಫೀಸಿಗೆ ಬಂದವರು ತಗೊಂಡೋಗಿ ಹಾಕಿ ನಿಮ್ಮ ಮಗನ ಕೈಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಗನ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ರಾಜು ಅವರೇ. ಇದೀಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸುನೀತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುನೀತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ, ಗುರುಗಳ ಹತ್ರ ಇದು ಶನಿವಾರ ಗಣಪತಿ ಹೋಮ ಮಾಡಬೇಕಾಗಿದೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಮಾತಾಡಿ ಸುನೀತಾ ಅವರು. ಮಾತಾಡಿ ನಮಸ್ತೆ ಮೇಡಮ್. ಗುರುಗಳೇ. ನಮಸ್ಕಾರ. ಹೇಳಿ, ನೆನ್ನೆಲ್ಲ ಇವತ್ತು ನಿಮ್ಮ ಯಜಮಾನ್ ಬರ್ತೀರಂತ ಫೋನ್ ಮಾಡಿದ್ರು, ಬಂದಿಲ್ಲ? ಗುರುಗಳೇ, ಅದು ಮನೆ ನೋಡಕ್ ಹೋಗಿದ್ವಿ ಗುರುಗಳೇ, ಬರ್ಬೇಕು ಅಂತ ಇದ್ವಿ, ಎಲ್ಲ ನೋಡಿದ್ವಿ, ವಿಡಿಯೋ ಎಲ್ಲ ಮಾಡ್ಕೊಡ್. ಆಮೇಲೆ ಓನರ್ ಇಟ್ಕೊಂಡು ದಿಢೀರ್ ಅಂತ ಇಲ್ಲ ಅದು ಕೊಟ್ಬಿಟ್ಟಿದ್ವಿ ಇನ್ನೊಬ್ರಿಗೆ ಅಂತ ಹೇಳಿದ್ರು. ಅದಕ್ಕೆ ಸುಮ್ನೆ ಆಗೋಗ್ಬಿಟ್ವಿ ಗುರುಗಳೇ. ನಿಮ್ಗೋಸ್ಕರ ಕಳ್ಳೆಕಾಯಿನ ತಗೊಂಬಂದ್ವಿ, ಬೇಯಿಸ್ಕೊಂಡು ಎತ್ಕೊಂಬರೋಣ ಕಳ್ಳೆಕಾಯಿನ ಅಂತ. ನಾವು ಅದನ್ನ ಬೇಯಿಸ್ಕೊಂಡು ಇವಾಗ ನಾವು ತಿಂತಾ ಇದೀವಿ ಗುರುಗಳೇ. ಈಗಲೇ ಮೀರೆಲ್ಲ ತಗೊಂಡು ಕೊಟ್ಟೋಗಿ ನೀವ್ಯಾಕೆ ತಿಂತೀರಾ? ನಂಗೆ ಮಾಡಿದ್ನ. ಗುರುಗಳೇ. ಓಕೆ, ಒಳ್ಳೇದಾಗಲಿ. ಹೇಳಿ, ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಮಾಡಿ. ಸರಿ, ಮಾಡ್ತಾ ಇದೀವಿ ಗುರುಗಳೇ. ಅದೇ ದೇವ್ರ ಮನೇಲಿ ಇಟ್ಕೋಣ, ದೇವ್ರನ್ನ ಈ ಸರಿ ಅಂತ. ತುಂಬ ಈ ಸರಿ ಒಳ್ಳೆ ಮುಹೂರ್ತ ಕೊಟ್ಟಿದ್ದೀನಿ, ಮತ್ತು ಭಾಳ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅದನ್ನು ಮಾಡಿ ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಮುಗಿಸಿ ನಾನು ಕೂಡ ಟೆಂಪಲ್ ಟ್ರಿಪ್ ಮಾಡ್ತೀನಿ. ಗುರುಗಳೇ, ಅದೇ ಗೋಕರ್ಣ ನೀವು ಡೇಟ್ ಅಲ್ಲಿ ಹಾಕೊಟ್ಟಿದ್ರಲ್ಲ ಗುರುಗಳೇ, ಹೋಗಿ ಬಂದ್ವಿ, ಎಲ್ಲ ಚೆನ್ನಾಗಾಯ್ತು ಗುರುಗಳೇ, ಪೂಜೆ ಮಾತ್ರ. ಸೂಪರ್ ಹಂಗಾರೆ ಒಳ್ಳೇದಾಗಲಿ. ಅದೀಗ ಮನೇಲಿ ಗಣಪತಿ ಹೋಮ ಮಾಡೋಣ ಅಂತ ಹೇಳ್ತಿದ್ದಾರೆ ಮನೇಲಿ ಹಿರಿಯರು. ಮಾಡಿ ಒಳ್ಳೆ ದೇವ್ರ ನೆನೆಸ್ಕೊಳಕ್ಕೇನಂತೆ ಮಾಡಿ. ಅದೇ ಶನಿವಾರ ಮಾಡ್ಬೋದಾ ಅಂತ ಕೇಳೋಣ ಅಂತ ಗುರುಗಳೇ ನಿಮ್ಮನ್ನ. ಶನಿವಾರ 22ನೇ ತಾರೀಕು. ಹೌದು ಗುರುಗಳೇ. ಶನಿವಾರ ಏನು ಮಾಡೋಕ್ಕೋಗ್ಬೇಡಿ, ಮಾಡ್ತೀರಾ ಒಳ್ಳೆ ದಿವಸ ಮಾಡಿ. ನನ್ನ ಪ್ರಕಾರ ಭಾನುವಾರ ಮಾಡಿ, 23. ಭಾನುವಾರ ಅದೇ ಅನ್ಕೊಂಡೆ, ಭಾನುವಾರನೇ ಮಾಡೋಣ. 23 5 ಬರುತ್ತೆ ಅನ್ಕೊಂಡೇ ಇದ್ದೆ. ನೀವ್ ಅದೇ ತರ ಹೇಳಿದ್ರೆ ಗುರುಗಳೇ. ಇಲ್ಲ, 24 ಮಾಡಿ. 24. ಸರಿ ಗುರುಗಳೇ. 24 ಏನನ್ನ ತುಂಬ ಲೀಸ್ಟ್ ತಗೊಂಡಿದ್ದೀರಿ ಸರ್, ಏನಾದ್ರು ಮಾಡಿದ್ರಾ? ಇಲ್ಲ ಗುರುಗಳೇ, ಮನ್ಸಲ್ಲಿ ಮಾಡ್ಬೇಕು, ಯಾಕಂದ್ರೆ ಬಾಡಿಗೆ ಮನೆ ಶಿಫ್ಟ್ ಆಗ್ಬೇಕು ಅಂತ ಇದೀವಿ. ಅದಕ್ಕೆ ಸ್ವಲ್ಪ ಇಲ್ಲಿ ಶಾಂತಿ ಮಾಡೋಣ ಮನೆಗೆ ಅಂತ ಮಾಡ್ತಾ ಇದೀವಿ ಗುರುಗಳೇ. 24 ಇಲ್ಲ 23 ಮಾಡಿ. 23 ಮಾಡಿ, ಸರಿ, ಚೆನ್ನಾಗಿರುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಸುನೀತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ರಮ್ಯಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಮ್ಯಾ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಗುರುಜಿ ನಮಸ್ಕಾರ ರಮ್ಯಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಆರಾಮ ಗುರುಜಿ? ತುಂಬ ಆರಾಮಾಗಿದ್ದೀನಿ. ಹೇಳಿ ರಮ್ಯಾ. ಸರಿ, ಇವಾಗ ನಾವು ಮನೆ ತಗೋಬೇಕು ಅಂತಿದ್ದೀವಿ ಗುರುಜಿ. ಎಲ್ಲಿ ಇಲ್ಲೇ ಎಲ್ಲಾದ್ರೂ ಬೆಂಗಳೂರಲ್ಲಿ ಮಧ್ಯೆ ಆ ಕಡೆ. ಕೊಡಿ ಡೇಟ್ ಆಫ್ ಬರ್ತ್. 8/2/84. 8/2/84. 84. ಟೈಮಿಂಗ್ಸು ಬೆಳಗ್ಗೆ 4:15. 4:15 ಬೆಳಗ್ಗೆ. ಸೂಪರ್. ಏನು ಕೇಳಬೇಕು ಅಂತೀರಾ? ಅದೇ ಮನೆ ತಗೋಬೇಕು ಅಂತಿದ್ದೀವಿ ಗುರುಜಿ, ಎಲ್ಲ ಪ್ರಾಬ್ಲಮ್ ಆಗಿದೆ ಸ್ವಲ್ಪ. 2027 ಕೈ ಹಾಕಬೇಡಿ. 27 ಆದಮೇಲೆ ನಿಮ್ಮ ಮನೆ ಕಣ್ಣು ಮುಚ್ಕೆ ಆಗುತ್ತೆ. 27 ದಾಟಬೇಕು. 27 ಜುಲೈ ಆದಮೇಲೆ ತಗೊಳ್ಳಿ, 100% ಕ್ಲಿಯರ್ ಆಗುತ್ತೆ. ನಿಮ್ಮ ಮನೇಲಿ ಶುಕ್ರ ಗ್ರಹ ಗುರುಗ್ರಹ ಒಟ್ಟಿಗೆ ಇದು ಯಾರ ಜಾತಕ? ನಿಮ್ಮದೇನಾ? ನಂದೇನೆ. ಮನೇಲಿ ಯಾರು ಇದ್ದಾರೆ? ಯಾರಿಗೂ ಯಾವತ್ತೂ ಜಗಳ ಆಗಿಲ್ವಾ ನಿಮ್ಮ ಫ್ಯಾಮಿಲಿಲಿ? ಎಲ್ಲ ಆಗಿದೆ ಗುರುಜಿ, ಬೇಜಾರು. ಈ ಲಗ್ನದಲ್ಲಿ ಶುಕ್ರ ಗುರು ಇದ್ದರೆ ಏನಾರು ಅಕ್ರಮ ಸಂಬಂಧ ತಲೆ ಮೇಲೆ ಹಾಕ್ಬಿಡ್ತಾರೆ, ಆ ಥರ ಏನು ಹಾಕಿಲ್ವಾ? ಆ ಥರ ಏನಿಲ್ಲ ಗುರುಜಿ. ಹೌದಾ? ಸುಮ್ಮನೆ ಯಾರಿಗಾರ ಸಂಬಂಧ ಕೆಟ್ಟು ಮಾತಾಡೋದು, ಇಲ್ಲ ಮೋಸ ಏನಾರು ಒಂದು ನೆಗೆಟಿವ್ ಮಾತಾಡ್ತಾರೆ ಗುರುಜಿ. ಅದು ಅವೆರಡು ಕಾಂಬಿನೇಷನ್ ಇದ್ದರೆ, ಹಾಗಾಗಿ ನಿಮ್ಗೆ ಇವತ್ತೊಂದೇ ರಾಹು ದೇಶ ಮುಗಿಸ್ಕೊಬಿಟ್ರೆ ಮುಗೀತು ನಿಮ್ಮ ಲೈಫಲ್ಲಿ. ರಾಹು ಈ ದೇಶ ಮುಗಿಸ್ಕೊಬಿಡಿ, ಚಂದ್ರ ದೇಶನ. 2017 2027 10 ವರ್ಷ ಇದೊಂದು ಮುಗಿಸ್ಕಿದ್ರೆ ಸಾಕು. 10 ವರ್ಷದಲ್ಲಿ ಯಾರನ್ನಾರು ಕಳ್ಕೊಂಡಿರ್ಬೇಕು ಮನೇಲಿ ಜನ್ಮ ಕೊಟ್ಟವ್ರು. ಇನ್ನೂ ಯಾರೂ ಹೋಗಿಲ್ವಾ? ಇಲ್ಲ ಗುರುಜಿ. ಎಲ್ಲ ಇದ್ದಾರಾ? ಇಬ್ರಿಗೂ ಅಪ್ಪ ಅಮ್ಮದಿರು ಇದ್ದಾರಾ? ನಿಮ್ಮ ತಂದೆಗೂ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ನಿಮ್ಮ ತಂದೆ ತಾಯಿ ಇದ್ದಾರೆ? ಅಜ್ಜಿ ತಾತಗಳಿಲ್ಲ ಗುರುಜಿ.
ಹೌದಾ, 2017 2027 ಸಾವನ್ನು ನೋಡ್ತೀರಾ ಅಂತ ಹೇಳುತ್ತೆ. ಹಾಂ. ಅದಾದಮೇಲೆ ಮನೆ ಕನ್ಫರ್ಮ್ ಆಗುತ್ತೆ, ನೀವೇನು ಹೆದರಬೇಡಿ. ಆಪ್ರೇಷನ್ ಆಗಿತ್ತಾ ನಿಮಗೆ? ಏನಾಗಿಲ್ವಾ? ಇನ್ನು ಏನಿಲ್ಲ ಗುರುಜಿ. ಎಲ್ಲ ಮಗು ಹುಟ್ಬೇಕಾದ್ರೆ ಸಿಜರಿಂಗ್ ಏನಾಗಿಲ್ಲ? ಇಲ್ಲ ಗುರುಜಿ. ನಾರ್ಮಲ್ ಡೆಲಿವರಿನೇ ಆಯಿತಾ? ಹಾಂ. ಓಕೆ, ತುಂಬ ಚೆನ್ನಾಗಿ. ಗುರುಜಿ ಆಮೇಲೆ ಬಿಸ್ನೆಸ್ ಏನ್ ಮಾಡ್ಬೇಕು ಅಂತಿದ್ದೀನಿ ಗುರುಜಿ ಇವಾಗ. ಕಳ್ತನ ಮಾಡಿ ಅಂತ ಹೇಳ್ತೀನಿ, ಮಾಡ್ತೀರಾ? ನೀವೇನು ಮಾಡ್ತೀರಾ ಅದನ್ನ ಹೇಳಿ, ನಾನು ಹೇಳ್ತೀನಿ ಅದು ಆಗುತ್ತಿಲ್ವಾ ಅಂತ. ಅಲ್ಲ ಗುರುಜಿ, ಇವಾಗ ಹೋಟ್ಲು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀನಿ. ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀರಾ? ಇವಾಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಗುರುಜಿ. ಅಲ್ಲಿ ಇದಕ್ಕೆ ಮುಂಚೆ ಏನು ಮಾಡಿದಿರಿ? ಇದಕ್ಕಿಂತ ಮುಂಚೆ ಮಾಮೂಲಿ ಚಿಕ್ಕದಾಗೆ ಮಾಡಿದ್ದೆ, ಗಾರ್ಮೆಂಟ್ಸ್ಗೆಲ್ಲ ಹೋಗಿದ್ದೀನಿ. ಇವಾಗ ಒಂದು ಪುಟ್ಟದಾಗ ಹೋಟ್ಲು ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ. ನಿಮ್ಮ ಯಜಮಾನ್ ಏನು ಮಾಡ್ತಾರೆ? ಅವ್ರು ಟೆಂಪೋ ಓಡ್ತಾರೆ ಗುರುಜಿ. ನಿಮ್ಮ ಜಾಗದಲ್ಲಿ ಏನು ಮಾಡಬೇಕು ಅಂತ ನೀವು ಆಸೆ ಇರ್ತಿದ್ರೆ ಒಂದು ಹಾಡು ಹೇಳಿ ನೋಡೋಣ, ಹೇಳ್ಬಿಡ್ತೀನಿ. ರಾಘವೇಂದ್ರ ಸ್ವಾಮಿ ಇದೆ ಗುರುಜಿ. ಏನಾರು ಹೇಳಿ, ಅದು ನಿಮ್ಮ ಪರ್ಸ್ನಲ್, ನನಗೆ ಅದಕ್ಕೂ ಸಂಬಂಧ ಇಲ್ಲ. ಸಡನ್ ಆಗಿ ಬರ್ತಾ ಇಲ್ಲ ಗುರುಜಿ. ಸದ್ಯಕ್ಕೆ ನೀವು ಸಡನ್ನಾಗಿ ಏನು ಹೋಟ್ಲು ಮಾಡಲ್ಲ ಅನಿಸುತ್ತೆ. ಇನ್ನೊಂದು ವಾರ ಮಾಡಿ ಒಳ್ಳೆಯದಾಗಲಿ. ಓಕೆ, ಇವಾಗ ಸದ್ಯಕ್ಕೇನು ಹೋಟ್ಲು ಮಾಡಲ್ಲ ಬಿಡಿ. ಓಕೆ. ಹೌದಾ? ಓಕೆ, ಧನ್ಯವಾದಗಳು ರಮ್ಯಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ಕಾರ. ನಾವು ಬೆಂಗಳೂರಿಂದ ಮೇಡಮ್. ಸರಿ, ಗುರುಗಳಿದ್ದಾರೆ, ಮಾತಾಡಿ ಶ್ರೀನಿವಾಸ್ ಅವರೇ. ಗುರುಗಳೇ ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ ಶ್ರೀನಿವಾಸ್. ನಮ್ದು ತುಂಬಾ ಆರೋಗ್ಯ ತುಂಬಾ ಪ್ರಾಬ್ಲಮ್ ಆಗ್ತದೆ ಸರ್. ಓಕೆ, ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು. ಸ್ವಾಮಿ 11/11/12ನೇ ತಿಂಗಳು 1989. 11/11 ಅಲ್ಲಲ್ಲ ಸ್ವಾಮಿ, 11/12ನೇ ತಿಂಗಳು 1989. 11 ಡೇಟು 12ನೇ ತಿಂಗಳು 1989 ಮೇಡಮ್. 1989. ಹೌದು ಮೇಡಮ್. ಟೈಮಿಂಗ್ ಬಂದ್ಬಿಟ್ಟು 10 ಗಂಟೆ 10 AM. ಏನು ಮಾಡ್ತೀರಾ ಶ್ರೀನಿವಾಸ್? ಸ್ವಾಮಿ ನಾವು ಇದು ಪೊಲೀಸ್ ಕೆಲಸದಲ್ಲಿ ಇದ್ದೀವಿ ಸ್ವಾಮಿ. ಈಗ ಸ್ವಲ್ಪ ಆರೋಗ್ಯ ತುಂಬಾ ಪ್ರಾಬ್ಲಮ್ ಆಗಿ ಹೋಗಕ್ ಆಗ್ತಾ ಇಲ್ಲ. ನಿಮ್ಮ ಜಾಗದಲ್ಲಿ ಮೇಡಮ್ ಸರ್, ಹೇಳಿ ಸರ್. ರಾಹು ದಶೆ ತುಂಬ ಮುಳುಗಿಸ್ಬಿಟ್ಟಿದೆ ನಿಮ್ಮ ಲೈಫನ್ನು. ಹಾಂ ಸ್ವಾಮಿ. ಹಾಗಾಗಿ ರಾಹು ದಶೆಯಲ್ಲಿ ಹೆಲ್ತ್ ನೀವು ನೋಡ್ಕೊಬೇಕು ಸರ್. ಹಾಂ ಗುರುಜಿ, ತುಂಬಾ ಪ್ರಾಬ್ಲಮ್ ಆಗಿದೆ. ಇವಾಗ ಫ್ಯಾಟಿ ಹೆಲ್ತಲ್ಲಿ ಲಿವರ್ದು ಮತ್ತು ಕಿಡ್ನಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ಆಗುತ್ತೆ. ರಾಹು ದಶೆ ತುಂಬ ಕಾಟ ಕೊಡುತ್ತೆ. ರಾಹು ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, ಅದರಿಂದ ಲಗ್ನದಲ್ಲೇ ರಾಹು ಇದ್ದಾನೆ. ಹಾಗಾಗಿ ವೆರಿ ಡೇಂಜರ್ ಜಾತಕ ಅಂತ ಹೇಳುತ್ತೆ. ತುಂಬ ಡೇಂಜರು, ಸಿಕ್ಕಾಪಟ್ಟೆ ಡೇಂಜರ್. 2026ರಿಂದ 2027 ನಿಮಗೆ ಆಪ್ರೇಷನ್ ಆಗೇ ಆಗುತ್ತೆ. 100% ಆಗುತ್ತೆ, ಆಗದಲ್ಲಿ ಅಂತ ಇರೋಕ್ಕಾಗಲ್ಲ. ಇನ್ನೂ ಆಪ್ರೇಷನ್ ಆಗಿಲ್ವಾ? ಇಲ್ಲ ಗುರುಜಿ, ಆ ಥರದ್ದು ಏನಾಗಿಲ್ಲ. ಅಂದರೆ 27 ಯಾವ ತಿಂಗಳ ಗಂಟ ಹುಷಾರಾಗಿರ್ಬೇಕು ಗುರುಜಿ. ಒಟ್ಟು ನಾ ಇಯರ್ ಪೂರ್ತಿ ಹುಷಾರಾಗಿರಿ, ಅದಾದಮೇಲೆ ಶುರು ಹೋಗ್ತೀರ. ಹಾಗಾಗಿ ಅತಿ ಹೆಚ್ಚು ರಾಹುಗ್ರಹನ ಆರಾಧನೆ ಮಾಡಿ. ನಮ್ಮಲ್ಲಿ ಸಿಗೋಂಥ ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. ಏನು ಹೇಳಿ? ವಾಸ್ತು ಕಿಟ್ಟು ಯೂಸ್ ಮಾಡಿ. ಪರಿಹಾರಕ್ಕಾಗಿ ಅದು ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. ರಾಹುಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ. ನಿಮ್ಮ ಮನೆಗೆ ವಾಸ್ತು ಸ್ಟೋನ್ಗಳನ್ನ ಕೊಡೋದ್ರಿಂದ ನೀವು ಅದನ್ನು ಅಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ವಾಸ್ತು ಸ್ಟೋನ್ಗಳು ನಮ್ಮಲ್ಲಿ ಸಿಗೋದನ್ನು ತಗೊಳ್ಳಿ. ವಾಸ್ತುಗೆ ಸಂಬಂಧಪಟ್ಟಂಥ ಸ್ಟೋನ್ನ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ. ಪಕ್ಕ ರಿಸಲ್ಟ್ ಬರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಶ್ರೀನಿವಾಸ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ, ಹರ್ಷವರ್ಧನ್ ಅಂತ. ನಮಸ್ತೆ ಹರ್ಷವರ್ಧನ್ ಅವರೇ. ಹಲೋ ಹಲೋ ಹರ್ಷವರ್ಧನ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ಅವರೇ, ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್ ಗುರುಗಳೇ, ನಮ್ದಿದು ಒಂದು ಐಸ್ ಕ್ರೀಮ್ ಪಾರ್ಲರ್ ಇದೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಿಲ್ಲ. ರೀಸೆಂಟ್ ಆಗಿ ಹೊಸದಾಗಿ ಒಂದು ಕಾರ್ ಕೂಡ ತಗೊಂಡೆ. ಆ ಕಾರ್ದು ಡೆಲಿವರಿ ಆಗಿ ನಾನು ಮನೆಗೆ ತಗೊಂಡ್ಬರ್ತಿದ್ದಂಗೆನೆ ಅದು ಆಕ್ಸಿಡೆಂಟ್ ಆಗಿ ಮುಂದ್ಗಡೆ ಬಂಪರ್ ಬೇರೆ ಹೊಡೆದೋಗಿದೆ. ಅದಾದ್ಮೇಲೆ 5 ವರ್ಷದ ಪ್ರೀತಿನೂ ಅದು ಕೈ ಬಿಟ್ಟು ಹೋಗಿದೆ. ಈ ತರ ಈಗ ರೀಸೆಂಟ್ ಆಗಿ ಈ ತರ ಎಲ್ಲ ಆಗ್ತಾ ಇದೆ. ನನಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋಣ ಅಂತ ಇದೀನಿ ಗುರುಗಳೇ. ಯಾವ ಥರ ಆಫೀಸಿಗೆ ಬಂದಿದ್ದೀರಾ? ಇಲ್ಲ ಗುರುಗಳೇ, ನಾನು ಬಂದಿಲ್ಲ. ಕೊಡಿ, ನೋಡ್ಕೊಂಡು ಈ ತರ ಕಾಲಲ್ಲಿ ಮಾತಾಡ್ತಾ ಇರೋದು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. ನನ್ನ ಡೇಟ್ ಆಫ್ ಬರ್ತ್ 2000 ಇಸ್ವಿ ನವೆಂಬರ್ 5. ಅಲ್ಲ, ಡೇಟ್ ಕೊಡಿ ನಿಮ್ಮದು.
5 ನವೆಂಬರು ನವೆಂಬರ್ 5 5ನೇ ತಾರೀಕು. ನವಂಬರ್ ಅಂದರೆ 11 11 2000 ಇಸ್ವಿ. 2000 5ನೇ ತಾರೀಕು. ಟೈಮಿಂಗ್ಸು ಟೈಮಿಂಗ್ಸು ಬೆಳಗ್ಗೆ 4 ಗಂಟೆ 37 ನಿಮಿಷ. 4 ಗಂಟೆ 37. 32 ನಿಮಿಷ. ಹಾಂ. ಏನು ನಿಮ್ಮ ಪ್ರಶ್ನೆ ಏನು? ಅಂದ್ರೆ ನಮ್ಗೆ ಇವಾಗ ನನ್ಗೆ ಏನೇ ಹೊಸ್ದಾಗಿ ಏನೇ ಮಾಡ್ತೀನಿ ಅಂತ ಅಂದ್ರೂ ನನ್ಗೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಏನ್ರಲ್ಲೂ ಲಾಭಗಳಾಗ್ತಾ ಇಲ್ಲ. ಬಿಸ್ನೆಸ್ ಅಲ್ಲಾಗ್ಲಿ ಪ್ರೀತಿಲಾಗ್ಲಿ. ಓಕೆ, ನಿಮ್ಮ ತಂದೆ ಇದ್ದಾರಾ? ತಂದೆ ಇದ್ದಾರೆ, ತಾಯಿ ಇದ್ದಾರೆ. ನಿಮ್ಮ ತಂದೆಗೆ ಆರೋಗ್ಯ ಹಾಳಾಗುತ್ತೆ 2040 ಕನ್ಯೆ ಲಗ್ನಕ್ಕೆ ಗುರುದಶೆ ನಡೀಬಾರ್ದು. ಈಗ ತಂದೆ ಎಷ್ಟೋ ಜನಕ್ಕೆ ತಂದೆನೇ ಕಳ್ಕೊತಾರೆ. 2040 ತಂದೆ ಕಳ್ಕೊತಾರೆ. ತಂದೆ ಎಲ್ಲಿ ಹೊರಗಡೆ ಇದ್ದಾರಾ, ನಿಮ್ಮ ಜೊತೆ ಇದ್ದಾರಾ? ನಮ್ಮ ಜೊತೆನೇ ಇದ್ದಾರೆ ಗುರುಗಳೇ. ಓಕೆ, ಇಲ್ಲಿ ನೋಡಿ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ. ನೀವು ಹೆದರಬೇಡಿ, ಖಂಡಿತಲ್ಲೂ ಚೆನ್ನಾಗಾಗುತ್ತೆ. ಭಯನೂ ಪಡಬೇಡಿ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗೋಕ್ಕೆ, ನಿಮ್ಮಲ್ಲಿ ಬಿಗ್ನೆಸ್ ಆಗೋಕ್ಕೆ ಸ್ಟೋನ್ಗಳು ಕೊಡ್ತೀನಿ, ತಗೊಂಡೋಗಿ ಯೂಸ್ ಮಾಡಿ ಸರ್. ಓಕೆ ಗುರುಗಳೇ. ಓಕೆ, ಸ್ಟೋನ್ ತಗೊಂಡೋಗಿ ನಮ್ಮ ಆಫೀಸಿಗೆ ಬರ್ರಿ. ಖಂಡಿತಲ್ಲೂ ಕೂಡ ನಿಮಗೆ ಬಿಗ್ನೆಸ್ ಕ್ಲಿಕ್ ಆಗುತ್ತೆ. ಈಗ ನಮ್ಮ ತಂದೆಯವ್ರಿಗೆಲ್ಲ ಆ ಥರ ಎಲ್ಲ ಏನಾಗಲ್ಲ ಅಲ್ಲ? ಆ ಥರ ಆಗುತ್ತೆ ಅಂತಲೇ ನಾನು ಹೇಳಿದ್ದೀನಿ, ನೋಡ್ಬಿಟ್ಟಿದ್ದೀನಿ, ಹೇಳಿದ್ದೀನಿ. ಅದನ್ನು ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ. ಖಂಡಿತಲ್ಲೂ ಆರೋಗ್ಯ ನಾನು ನೋಡಿ ಏನಾರು ಹೇಳ್ತೀನಿ, ಅದು ನಡೆದೇ ನಡೀತೈತೆ. ಆರೋಗ್ಯ ಸರಿಯಾಗಿ ದೇವ್ರ ಹತ್ರ ತೋರಿಸ್ಕೊಂಡು ದೇವ್ರ ಆರಾಧನೆ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಅವ್ರಿಗೆ. 100% ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಹರ್ಷವರ್ಧನ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಗಳೇ, ನೀವು 18ನೇ ತಾರೀಕಿನ ಬಗ್ಗೆ ಮಾತನಾಡ್ತಾ ಇದ್ರಿ. ಅವರು ಲೈಫಲ್ಲಿ ಒಳ್ಳೇದಾಗಬೇಕು, ಹಾಗೆ ಅವರು ಯಾವ ನಂಬರನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಲಕ್ಕಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಮುಂದುವರಿಸಿ ಗುರುಗಳೇ. ನಮಸ್ಕಾರ ಎಲ್ಲರಿಗೂ. 18 ನಂಬರ್ಸ್ ಇಸ್ ವೆರಿ ಸಕ್ಸಸ್ಫುಲ್ ನಂಬರ್ಸ್. 18 ಇಸ್ ವೆರಿ ಸೂಪರ್ ನಂಬರ್ಸ್. ಆದರೆ ಈ ವರ್ಷದ ವೆರಿ ಡೇಂಜರ್ ನಂಬರ್ಸು. ನಾಳೆ 18 ಮತ್ತು 8 2 ಸರಿ ಪಾಸ್ ಆಗುತ್ತೆ. 188 2 ಸರಿ ಪಾಸ್ ಆಗುತ್ತೆ. 188 ಅನ್ನೋ ನಂಬರ್ಸ್ ಪಾಸ್ ಆಗುತ್ತೆ. 188 ನಂಬರು ಇದು ತುಂಬ ಡೇಂಜರ್ ನಂಬರ್ ಅಂತ ಹೇಳುತ್ತೆ. ನಾಳೆ ತುಂಬ ಕರಾಳವಾದ ದಿನ ಅಂತ ಹೇಳುತ್ತೆ. ನಾಳೆ ಏನು ಬೇಕಾದ್ರೂ ಪ್ರಪಂಚದಲ್ಲಿ ನಡೀಬೋದು. ಯಾಕಂದರೆ ಈ ವರ್ಷ 8 ಸರಿಲ್ಲ ಅಂತ ಪ್ರೆಡಿಕ್ಷನ್ ಮಾಡ್ತಿದ್ದೆ. ಖಂಡಿತಲ್ಲೂ ಕೂಡ ಎಲ್ಲರಿಗೂ ನನ್ನ ಪ್ರೋಗ್ರಾಮ್ ನೋಡೋಕೆ ಜುಮ್ ಅನ್ನೋದು 100% ಆಗನೇ ಬೇಕು. ಯಾಕಂದರೆ ಹೇಳ್ತಿರೋದು ಮಾತನಾಡುವ ಬ್ರಹ್ಮ ಪ್ರಿಡಿಕ್ಷನ್ ಮಾಡ್ತಿದ್ರು. ನೀವು ನೆನ್ನೆ ನೋಡಿದ್ರೆ 8ನೇ ತಾರೀಕು ಆಸ್ಟ್ರೇಲಿಯಾ ಕ್ಯಾಪ್ಟನ್, ಖಂಡಿತಲ್ಲೂ ಕೂಡ ಬಿಗ್ಗೆಸ್ಟ್ ವರ್ಲ್ಡ್ ಕಪ್ ಗೆದ್ದಿರೋ ಕ್ಯಾಪ್ಟನ್ 100% ನಮಗೆ. ಆದರೆ ಟೆಸ್ಟಲ್ಲಿ ನಿನ್ನೆ ಮಾನಕ್ಕೆ ಸೋತಾಗಿದ್ದಾರೆ. ಅದು ಬಾಂಗ್ಲಾದೇಶದ ಮೇಲೆ ಸೋತಾಗಿದ್ದಾರೆ. ಅದು ಆಸ್ಟ್ರೇಲಿಯಾದಲ್ಲೇ ಸೋತಾಗಿದ್ದಾರೆ. ಒನ್ ಸೈಡ್ ಟೆಸ್ಟಲ್ಲಿ ರೆಕಾರ್ಡ್ ಬ್ರೇಕ್. ಆದರೆ ಆಸ್ಟ್ರೇಲಿಯಾ ಕ್ಯಾಪ್ಟನ್ 8ನೇ ತಾರೀಕು ಹುಟ್ಟಿರೋದು. ಶ್ರೀಮಂತ್ ಮಿಸ್ತೋ ಏನೋ ಅವ್ರ ಹೆಸರು ಗೊತ್ತಿಲ್ಲ. 8ನೇ ತಾರೀಕು ಅವ್ರು ಹುಟ್ಟಿರೋದು. ಮ್ಯಾಚನ್ನ ಸೋತೋಗಿದ್ದಾರೆ. ಟೆಸ್ಟನ್ನ ಬಾಂಗ್ಲಾದೇಶದ ಮೇಲೆ ಮ್ಯಾಚನ್ನ ಸೋತಿದ್ದಾರೆ 8ನೇ ತಾರೀಕು. ನಾನು 8 ಡೇಂಜರ್ ಅಂತ ಹೇಳ್ತಿದ್ದೆ. ನೋಡಿ, ಆಸ್ಟ್ರೇಲಿಯಾಗೆ ಹೋಗಿ ಆಸ್ಟ್ರೇಲಿಯಾದಲ್ಲಿ ಸೋತೋಗಿದ್ದಾರೆ. ಅದವನು 8ನೇ ತಾರೀಕಿಗೆ ಕ್ಯಾಪ್ಟನು. ಈ ಮಾತು ಕೂಡ ನಿಜ ಆಗಿತ್ತು. ಸಾಕಷ್ಟು ಘಟನೆಗಳು ನಾಳೆ ಏನೆಲ್ಲ ಆಗುತ್ತೋ ಗೊತ್ತಿಲ್ಲ. 1 ಮತ್ತು 8 ಹುಷಾರಾಗಿರಿ ಅಂತ ಹೇಳ್ತಾ ಹೋಗ್ತೀನಿ. ನಾಳೆ ಸಾಕಷ್ಟು ಲಕ್ಕಿ ಡೇಟ್ಸ್, ಅನ್ಲಕ್ಕಿ ಡೇಟನ್ನು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ 100%. ನಾಳೆ 1, 10, 19ನೇ ತಾರೀಕು ನಾಳೆ ದಿನ ತುಂಬ ಚೆನ್ನಾಗಿರುತ್ತೆ. ನಾಳೆ 2, 11, 20, 29 ತಾರೀಕು ಏನು ಬೇಕಾರಾಗ್ಬೋದು. ಜಾರಿ ಕಾಲು ಬಿದ್ದು ಕೂಡ ಮುರ್ಕೋಬೋದು, ಜೀವನ ಕಳ್ಕೋಬೋದು, ಜೀವನದಲ್ಲಿ ಡಿಸ್ಟರ್ಬ್ ಆಗೋದು. ತುಂಬ ಕರಾಳವಾದ ದಿನ ಅಂತ ಹುಷಾರಾಗಿರಿ. ನಾಳೆ 3, 12, 21, 30ನೇ ತಾರೀಕು ದಿನ ಸಖತ್ತಾಗಿರುತ್ತೆ. ಅದ್ಭುತವಾದ ದಿನ, ಸೂಪರ್ ಡೇ ಅಂತ ಹೇಳುತ್ತೆ. ತುಂಬ ಒಳ್ಳೆಯದಾಗಲಿ. ಅದೇ ಥರ 4, 13, 22, 31 ತಾರೀಕು 50-50 ಸೂಪರ್ ಸಕ್ಸಸ್ ಎರಡೂ ಕೂಡ ಇರುತ್ತೆ. ಅದಾದಮೇಲೆ 5, 14, 23 ತುಂಬ ರಾಜಯೋಗದ ನಂಬರ್ಸು. 18ಕ್ಕೆ 5 ಅನ್ನೋ ನಂಬರ್ ಲಕ್ಕಿ ನಂಬರ್ ಆಗುತ್ತೆ. ಅದು ವಿಪರೀತ ರಾಜಯೋಗವನ್ನು ತಂದು ಕೊಡುತ್ತೆ. 6 ತುಂಬ ಲಕ್ಕಿ ಡೇಟು, 15 ತುಂಬ ಲಕ್ಕಿ ಡೇಟು, 24 ಇಸ್ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. ಇದನ್ನು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. 6 ಆದಮೇಲೆ 7, 16, 25 ವೆರಿ ಡೇಂಜರ್ ನಂಬರ್ ಅಂತ ಹೇಳುತ್ತೆ. ನಾಳೆ ಈ ಡೇಟಲ್ಲಿ ಯಾರು ಹುಟ್ಟಿರೋ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಆಗುತ್ತೆ. 7, 16, 25ನೇ ತಾರೀಕು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಾಳೆ 8, 17, 26 ಈ ವರ್ಷದ ಡೇಂಜರ್ ನಂಬರ್ಸ್ ಅಂತ ಹೇಳುತ್ತೆ. ಆದರೂ ಕೂಡ ನಿಮ್ಗೆ ಓಕೆ ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ 9, 18, 27 ತುಂಬ ಲಕ್ ಅಂತೆ. ನಾಳೆ 17ನೇ ತಾರೀಕು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಾಳೆ ಹಾಕ್ಬೇಕಾದಂಥ ಬಣ್ಣದ ಕಲರ್ಸು, ಕಾಸ್ಟ್ಯೂಮ್ಸನ್ನು ಹೇಳ್ತಾ ಹೋಗ್ತೀನಿ. ದಿ ಬೆಸ್ಟ್ ಬಣ್ಣ ಆರೆಂಜು, ವೈಟು, ಬ್ಲೂ, ಗ್ರೀನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈ ಡೇಟವ್ರಿಗೆ ತುಂಬ ಹ್ಯಾಪಿನೆಸ್, ವೆರಿ ಸಕ್ಸಸ್ಫುಲ್ ಡೇಟ್ ಆಫ್ ಬರ್ತ್. ಈ ಡೇಟಲ್ಲಿ ಯಾರೇ ಹುಟ್ಟಿದ್ರು ಕೂಡ ತುಂಬ ಸಿನಿಮಾ ನಟರು, ರಾಜಕಾರಣಿಗಳೆಲ್ಲ ತುಂಬ ಬಿಗ್ಗೆಸ್ಟ್ ಸ್ಟಾರ್ ಹುಡ್ತಾರೆ, ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಈ ಡೇಟಲ್ಲಿ ಯಾರೇ ಮಕ್ಕಳು ಹುಟ್ಟಿದ್ರು ಕೂಡ ಮನೇಲಿ ಹುಟ್ಟಿದ ತಕ್ಷಣ 9 ವರ್ಷಗಳು ಮನೇಲಿ ಸಾವು ನೋವು ಸಂಭವಿಸುತ್ತೆ. ಅದೇ ರೀತಿಯಲ್ಲಿ ಇದೇ ಡೇಟಲ್ಲಿ ಮಕ್ಕಳು ಹುಟ್ಟಿದ್ರೆ ಆಸ್ತಿ ಅಂತಸ್ತನ್ನು ತಗೋತಾರೆ. ಬಾಡಿಗೆ ಮೇಲಿದ್ದವ್ರು ಲೀಜಿಗೆ ಹೋಗ್ತಾರೆ, ಲೀಜಿಗೆ ಹೋದ್ರೆ ಸೈಟ್ ತಗೋತಾರೆ, ಸೈಟ್ ತಂದ್ರೆ ಮನೆ ತಗೋತಾರೆ. ಆದರೆ ಈ ಡೇಟ್ ತುಂಬ ಒಳ್ಳೆ ಡೇಟ್, ಅದ್ಭುತವಾದ ಡೇಟ್ ಆಫ್ ಬರ್ತ್ ಇದು. ಈ ಡೇಟಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ಬೇಕಾದ್ರೆ
50-50 ಅಂತ. ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18 ಯೂಸ್ ಮಾಡ್ತಾ ಹೋಗ್ತಾರೆ. ಎಷ್ಟು ವೈಬ್ರೇಷನ್ ನಂಬರ್, ಅವ್ರು 8ನೇ ತಾರೀಕು ಹುಟ್ಟಿದ್ದಾರೆ, ತುಂಬ 5ನೇ ತಾರೀಕು ಹುಟ್ಟಿದ್ದಾರೆ, ವೆರಿ ಸಕ್ಸಸ್ಸನ್ನು ಕೊಡುತ್ತೆ. 8ಕ್ಕೂ 1ಕ್ಕೂ ಆಗದಿರೋ ನಂಬರ್ಸ್ 18 ಇಸ್ ವೆರಿ ಡೇಂಜರ್. ನೋಡಿ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ, ಅವ್ರ ತಂದೆ ಸತ್ತೋಗಿದ್ದು 18ನೇ ತಾರೀಕನ್ನೇ ಹುಟ್ಟಿದ್ದು, 18ನೇ ತಾರೀಕನ್ನು ಅವ್ರನ್ನ ಕಳ್ಕೊತಾರೆ. ಹಾಗಾಗಿ ಅದು ಜರ್ಸಿ ನಂಬರ್ಸ್ನ 18 ಆಗಿ ಅವರು ಅವತ್ತನ್ನು ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅವ್ರ ಲೈಫಲ್ಲಿ ಲಕ್ಕನ್ನು ತಂದು ಕೊಡುತ್ತೆ. ತುಂಬ ಜನ ಈ ಡೇಟಲ್ಲಿ ಹುಡ್ತಾರಂಥವ್ರು, ಸೌಂದರ್ಯರಾಗಿರ್ಬೋದು, ರಜನಿಕಾಂತ್ ಅವ್ರ ಮನೇನೂ ಕೂಡ 18 ಬರುತ್ತೆ, ಮನೆ ನಂಬರ್ಸ್ 18 ನಂಬರ್ಸ್ OS ಕಾರ್ಡಲ್ಲಿರುವಂಥದ್ದು ನಾನು ನೋಡಿದ್ದೀನಿ. ಮನೆಯಲ್ಲಿ 18 ಅನ್ನೋದು ಒಂಥರ ಚಾಲೆಂಜಿಂಗ್ ನಂಬರ್ಸ್ ಅಂತ ಹೇಳುತ್ತೆ, ಅದ್ಭುತವಾಗಿದ್ದಲ್ಲಿ ದೇವೇಗೌಡರು ತುಂಬ ಚಾಲೆಂಜಿಂಗ್ ನಂಬರ್ಸು ಅವರು 18 ನಂಬರ್ಸು. ಹಾಗಾಗಿ 180 ಸರಿ ವೆರಿ ಡೇಂಜರ್ ನಂಬರ್ ಅಂತ ಹೇಳ್ತಾರೆ. ನಾವಂತೂ ಮರೆಯೋಕ್ಕಾಗಲ್ಲ, ಚೆನ್ನಮ್ಮವ್ರನ್ನ ಕಳ್ಕೊಂಡಿದ್ದು 18ನೇ ತಾರೀಕು ಇರ್ತದೆ, ದೇವೇಗೌಡರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಆಗಿರುತ್ತದೆ. 18 ಈಸ್ ಸಖತ್ ಪವರ್ಫುಲ್ ನಂಬರ್ಸು, ಸಾಧನೆ ಮಾಡುತ್ತೆ, ಗುರಿ ನಂಬರ್ಸು, ತುಂಬ ಪಾಸಿಟಿವ್ ನಂಬರ್ಸು, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ಡೇಟಲ್ಲಿ ಹುಟ್ಟಿದಂಥವ್ರಿಗೆ ತುಂಬ ಸಕ್ಸಸ್ಸನ್ನು ಕೊಡುತ್ತೆ. ಆದರೆ ಅವ್ರು 3 ಮತ್ತು 5ನ ಅತಿ ಹೆಚ್ಚು ಫಾಲೋ ಮಾಡಬೇಕು. 3 ಮತ್ತು 5 ಯೆಲ್ಲೋ ಕಲರ್ಸು, ಹಸಿರು ಕಲರ್ ತುಂಬ ಲಕ್ಕನ್ನು ಕೊಡುತ್ತೆ. ಹಸಿರು ಕಲರ್ ನೀವು ನೋಡಿರ್ಬೋದು, ಹೈಯೆಸ್ಟ್ ದೇವೇಗೌಡರು ಹಸಿರು ಕಲರ್ ಬಣ್ಣವನ್ನು ಯೂಸ್ ಮಾಡ್ತಾಯಿರೋದು, ತುಂಬ ಅವ್ರ ಲೈಫಲ್ಲಿ ಎಲ್ಲ ಸಕ್ಸಸ್ಸನ್ನು ಕೊಡ್ತು ಅವ್ರಿಗೆ. ಅದೇ ಥರ ವಿರಾಟ್ ಕೊಹ್ಲಿ ಕೂಡ ಗ್ರೀನ್ ಕಲರ್ ಬಟ್ಟೆನ ನಾವು RCB ಅವ್ರು ಹಾಕ್ತೀವಿ 100%. ಅದು ಹಾಕಿದಾಗ ತುಂಬ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ABDLs ಅವರು ಕೂಡ ಇಬ್ಬರು ಸೇರಿಕೊಂಡು ತುಂಬ ದೊಡ್ಡ ಸ್ಕೋರನ್ನು ಮಾಡಿದ್ದಾರೆ, 100%. ತುಂಬ ಮರೆಯೋಕ್ಕಾಗದಿರೋ ಸ್ಕೋರ್ ಕೂಡ ಮಾಡಿದ್ದಾರೆ. ಅದೇ ಥರ ಮಿರಾಕಲ್ಲು ಆಗುತ್ತೆ, ಅತಿ ಹೆಚ್ಚು ಕಮ್ಮಿ ಸ್ಕೋರನ್ನು ಮಾಡ್ತಾರೆ. ಸಕ್ಸಸ್ಸು ನಮ್ಮದೇ ರೆಕಾರ್ಡು ನಮ್ಮದೇ ಇರುತ್ತೆ, ನಮ್ಮದೇ ವೀಕ್ ಇರುತ್ತೆ, ಎರಡೂ ಕೂಡ ಇರುತ್ತೆ. ಯಾವಾಗಲೂ ಸಕ್ಸಸ್ ಮತ್ತು ವೀಕ್ ಇದ್ದಾಗ 100% ಇದನ್ನು ಹೇಳ್ತಾ ಹೋಗುತ್ತೆ. ಇವರಿಗೆ ಯಾವಾಗಲೂ ಕೂಡ ಈಶಾನ್ಯ ಮೂಲೆ ಮನೆ ಖಾಲಿ ಇದ್ದಷ್ಟು ಲಕ್ ಜಾಸ್ತಿ. ಈಶಾನ್ಯ ಮೂಲೆಯಲ್ಲಿ ತುಂಬ ವೈಬ್ರೇಷನ್ ಇರಬೇಕು, ಈಶಾನ್ಯ ಮೂಲೆ ತುಂಬ ಒಳ್ಳೆಯದು. ಇವ್ರಿಗೆ ಅತಿ ಹೆಚ್ಚು ಮನೇಲಿರುವಂಥ ಫೋಟೋಗಳು ಒಂದು ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ, ಗಣಪತಿ ಮತ್ತು ರಾಘವೇಂದ್ರ ಸ್ವಾಮಿ ಫೋಟೋ, ಗುರುಗಳ ಫೋಟೋ, ಅದೇ ಥರ ಒಂದು ಗುರುಗಳು ದಕ್ಷಿಣಾಮೂರ್ತಿನೂ ಫೋಟೋ, ಇದನ್ನೆಲ್ಲ ಫೋಟೋಗಳಿದ್ದಾಗಷ್ಟು ವಿಗ್ರಹಗಳಾಗಿದ್ದಾಗಲೂ ಫೋಟೋ ಆಗಿರ್ಬೋದು ಅವ್ರು ಇಟ್ಕೋಬೋದು, ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಇವ್ರ ಮನೆಯಲ್ಲಿ ಏಜ್ ಆಗಿರೋ ಅಜ್ಜ ಯಾರಿದ್ರು ಕೂಡ ತುಂಬ ಲಕ್ಕನ್ನು ತಂದು ಕೊಡುತ್ತೆ, ಸಿಕ್ಕಾಪಟ್ಟೆ ಎನರ್ಜಿನ ಕೊಡುತ್ತೆ. ಈ ಡೇಟ್ ಅವ್ರಿಗೆ ಈ ಲಕ್ಕಿ ನಂಬರ್ಸನ್ನು ನಾನು ಪಕ್ಕ ಪ್ರೆಡಿಕ್ಷನ್ ಮಾಡಿದ್ದೀನಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಎಲ್ಲರೂ ನಿಮ್ಮನ್ನು ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥನೆ ಮಾಡ್ತೀನಿ. ಎನಿ ಟೈಮ್ ನಮ್ಮ ಸಂಸ್ಥೆ ನಿಮಗೆ ಸದಾ ಇರುತ್ತೆ. ಯಾವುದೇ ಕಷ್ಟ, ಯಾವುದೇ ದುಃಖ ಇದ್ದರೂ ಕೂಡ ನಾನು ನಿಮ್ಮ ಕೈಗೆ ಸಿಕ್ಕಿರೋದು ಏನು ಪರಿಹಾರ ಅಂತ ಹೇಳ್ತೀನಿ. ನಾನು ಕೊಡೋವಂಥ ಟ್ರೀಟ್ಮೆಂಟ್ನ ನೀವು ಫಾಲೋ ಮಾಡಿ, ನಿಮ್ಗೆ ಒಳ್ಳೆಯ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ. ನಾನು ಕೊಡುವಂಥ ಟೆಂಪಲ್ ಪರಿಹಾರಗಳನ್ನ ದಯವಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಟೆಂಪಲ್ ಪರಿಹಾರಗಳನ್ನ ಮಾಡಿ. ಅದೇ ಥರ ನಾನು ಕೊಡುವಂಥ ಸ್ಟೋನನ್ನು ಕೂಡ ಕರೆಕ್ಟಾಗಿ ಬಳಸಿ, ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇನ್ನು ಮುಂದೆ ನ್ಯೂಮರಾಜ್ ಆಸ್ಟ್ರಾಲಜಿ ಮರ್ಜ್ ಅಂತೇನು ದಮ್ಮಿಲ್ಲ, ನಿಮ್ಮ ಜಾತಕ ಏನಿದೆ ಅದನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಮತ್ತೆ ನಾಳೆ ಇದೇ ಟೈಮಿಗೆ ಬರ್ತೀನಿ. ಇಷ್ಟ ತನಕ ನೋಡಿದ್ರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ಅವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದ್ರು ಒಳ್ಳೆಯದಾಗಲಿ ಅಂತ ಶ್ರೀ ಪೆಕನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ನಾಳೆ ಸಿಗ್ತೀನಿ. ಧನ್ಯವಾದಗಳು ಗುರುಗಳೇ. ನಿಮಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೇನಾದರೂ ಗುರುಗಳನ್ನ ನೇರ ಭೇಟಿ ಮಾಡಬೇಕು, ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು ಅಂತಂದರೆ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವ ನೇರ ಭೇಟಿಗಾಗಿ ಅಂತ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅವ್ರನ್ನ ಮೀಟ್ ಮಾಡ್ಬೋದು. ಹಾಗೆ ಅವರ ಆಫೀಸ್ಗೆ ಹೋದರೆ ಪರಿಹಾರಕ್ಕಾಗಿ ಏನು ಬ್ರೇಸ್ಲೈಟ್ ಅಂತ ಹೇಳಿದ್ರು ಅದನ್ನು ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದಾಗಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಆಸ್ಟ್ರೋ ಬ್ರಹ್ಮ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆ ಟೈಮಲ್ಲೂ ಕೂಡ ನೀವು ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್. ಇದು ನೇರ, ನಿಖರ, ಜನಪರ.